ನಮಸ್ತೆ ಕನ್ನಡಿಗರೇ, ನಮಸ್ತೆ. ಎಲ್ಲ ಕನ್ನಡಿಗರಿಗೂ, ಕನ್ನಡದ ಮಕ್ಕಳಿಗೆ, ಕರ್ನಾಟಕದ ಎಲ್ಲ ಕನ್ನಡದ ಕುಲಬಾಂಧವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಆದರೆ ಇವತ್ತಿನ ಕಾಲಕ್ಕೆ ಒಳ್ಳೆ ಮಾತಾಡೋರೇ ಭಾರಿ ಕಷ್ಟ, ಹುಡುಕಬೇಕು. ಈಗ ಒಂದು ದೊಡ್ಡ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಬಿಗ್ ಬಾಸ್. ಈ ಬಿಗ್ ಬಾಸ್ ಇದೇನು ಪಾಕಿಸ್ತಾನ ಇಂಡಿಯಾದ ಬಾರ್ಡ್ರ್ ಅಲ್ಲ. ಅಲ್ಲಿ ಹೋಗಿರೋರು ಅಲ್ಲಿ ಏನೋ ಗಡಿಯಲ್ಲಿ ನಿಂತು ಯುದ್ಧ ಮಾಡಿ ಗೆದ್ದು ಬರೋರೇನಲ್ಲ. ಅದು ಕಲರ್ಸ್ ಕನ್ನಡ ಅನ್ನುವ ಒಂದು ವಾಹಿನಿಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ಅದೊಂದು ಕರ್ನಾಟಕದ ದೊಡ್ಡ ವೇದಿಕೆ. ಅಲ್ಲಿ ಪ್ರತಿಭೆಗಳು ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಅಲ್ಲಿ ಹೋಗ್ತಾರೆ. ಆ ಪ್ರತಿಭೆಗಳು ತನ್ನ ಪ್ರತಿಭೆ ನಾಡಿನ ಜನರಿಗೆ ತಲುಪಲಿ ಅನ್ನೋ ಕಾರಣಕ್ಕೋಸ್ಕರ, ಇಲ್ಲ ರಾಷ್ಟ್ರದ ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೋಸ್ಕರ ಆ ಬಿಗ್ ಬಾಸಲ್ಲಿ ಕೆಲವರು ಅಷ್ಟೇ ಆಯ್ಕೆಯಾಗಿ ಹೋಗ್ತಾರೆ. ಹೋದಂಥ ಪ್ರತಿಭೆಗಳನ್ನು ಅನೇಕರು ಬೆಂಬಲಿಸ್ತಾರೆ, ಅವ್ರನ್ನ ಬೆಂಬಲಿಸ್ತಾರೆ. ಅವರ ನಡವಳಿಕೆಯಿಂದ ಇರ್ಬೋದು, ಅವ್ರು ಆಡುವ ಟಾಸ್ಕ್ಗಳಿಂದ ಇರ್ಬೋದು, ಇಲ್ಲ ಅವ್ರು ಕೊಡುವಂಥ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಇರ್ಬೋದು. ಒಟ್ಟಾರೆ ಯಾವುದೋ ಮೆಚ್ಚುಗೆಯಾಗಿದ್ದನ್ನ ಅವರ ಪರವಾಗಿ ವ್ಯಕ್ತಪಡಿಸೋದು ಸಹಜ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅದರ ಹಕ್ಕು ಎಲ್ಲರಿಗೂ ಇರುತ್ತೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಒಬ್ಬರನ್ನ ಇಷ್ಟಪಡ್ತೀವಿ, ಅವ್ರನ್ನ ಬೆಂಬಲಿಸ್ತೀವಿ ಎನ್ನುವಾಗ ಇನ್ನೊಬ್ಬರನ್ನ ವಿರೋಧ ಮಾಡಬೇಕು, ಇನ್ನೊಬ್ಬರನ್ನ ಟೀಕಿಸಬೇಕು, ಇನ್ನೊಬ್ಬರನ್ನ ಅವೇಳನಕಾರಿ ಮಾತುಗಳಿಂದ ಅವ್ರನ್ನ ಕುಗ್ಗಿಸಬೇಕು. ಇಂಥ ಪ್ರವೃತ್ತಿ, ಇಂಥ ಮೂರ್ಖರ ಪರಮಾವಧಿಗೆ ಒಂದು ಕೊನೆ ಅನ್ನೋದು ಇರುತ್ತೆ. ಈ ದೇಶದ ಕಾನೂನು ಭಾರಿ ಸ್ಟ್ರಾಂಗ್ ಆಗಿದೆ, ಭಾರಿ ಗಟ್ಟಿಯಾಗಿದೆ. ಇಲ್ಲಿ ಯಾರನ್ನೋ ಹೊಗಳುವ ಮುಖಾಂತರ ಯಾರನ್ನೋ ಹೀಯಾಳಿಸೋದು, ಟೀಕಿಸೋದು ಅದು ಯಾರಿಗೂ ಕೊಟ್ಟಂಥ, ಈ ದೇಶದ ಸಂವಿಧಾನ ಕೊಟ್ಟಂಥ ಹಕ್ಕಲ್ಲ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಬಹುದು, ಆದರೆ ಆ ಟೀಕೆ ಆರೋಗ್ಯಕರವಾಗಿ ಇರಬೇಕು. ಆರೋಗ್ಯಕರವಾಗಿ ಟೀಕೆ ಆದಾಗ ಮಾತ್ರ ನಿಮ್ಮ ಮಾತುಗಳಿಗೆ ಬೆಲೆ ಇರುತ್ತೆ. ಇಲ್ಲದೆ ಹೋದರೆ ನಿಮ್ಮ ಮಾತುಗಳಿಗೆ ಬೆಲೆ ಇರಲ್ಲ. ಬಿಗ್ ಬಾಸಲ್ಲಿ ಆಡುವ ಪ್ರತಿಭೆಗಳೆಲ್ಲರೂ ಕನ್ನಡಿಗರು, ಕನ್ನಡ ನಾಡಿನ ಮಕ್ಕಳು. ಅದರಲ್ಲಿ ಬೇರೆ ಮಾತಿಲ್ಲ. ಅವರೆಲ್ಲರೂ ಗೆದ್ದು ಬರಲಿ, ಅವರೆಲ್ಲರೂ ಕನ್ನಡಿಗರೇ ಅನ್ನುವ ಪ್ರೀತಿ, ಅಭಿಮಾನ, ಕಾಳಜಿ ಈಗ ಬಿಗ್ ಬಾಸ್ ಪ್ರಾರಂಭ ಆದಾಗ ಹುಟ್ಕೊಂಡಿದ್ದಲ್ಲ. ನನಗೆ 42 ವರ್ಷಗಳ ಹಿಂದೆ 18 ವರ್ಷದಲ್ಲಿ ಈ ಚಳುವಳಿಗೆ ಬಂದಲ್ಲ. ಆ ಚಳುವಳಿಗೆ ಬರೋಕ್ಕೆ ಕಾರಣವೇ ಕನ್ನಡಿಗ, ಕರ್ನಾಟಕ ಅನ್ನುವ ನಾಡ ಪ್ರೀತಿಯ, ನಾಡಿಗರ ಪ್ರೀತಿಯ, ಭಾಷೆಯ ಪ್ರೀತಿಯ ಆಧಾರದ ಮೇಲೆ ನಾನು 18 ವರ್ಷಕ್ಕೆ ಚಳುವಳಿಗೆ ಬಂದವರು. ಕೆಲವರಿಗೆ ನನಗಾಗಿರುವ ಸರ್ವಿಸ್ ಇದೆಯಲ್ಲ, ಕೆಲವರ ವಯಸ್ಸಲ್ಲ ಅದು. ನನ್ನ ಸರ್ವಿಸ್ ಇದೆಯಲ್ಲ, ಕೆಲವರ ಅದು ವಯಸ್ಸಲ್ಲ. ಅಂಥ ನಾಯಿ ನರಿಗಳೆಲ್ಲ ನಾರಾಯಣಗೌಡ್ರ ಬಗ್ಗೆ ಮಾತಾಡೋದು, ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಟೀಕೆ ಮಾಡೋದು,
ಏನೋ ಖಾರ ಉಪ್ಪು ಹಾಕಿ ಅದನ್ನು ಇನ್ನೊಂದಿಷ್ಟೇನೋ ಬಿಂಬಿಸೋದು, ಇದೆಲ್ಲ ಈ ಮೂರ್ಖರ ಪರಮಾವಧಿಗೆ ನನ್ನ ಹತ್ರ ಉತ್ತರ ಇದೆ. ಅದು ಕಾನೂನಿನ ಮೂಲಕವೂ ಉತ್ತರ ಇದೆ. ಅದನ್ನು ಮೀರಿರೆ ಬೇರೆ ರೀತಿಯ ಉತ್ತರವೂ ಕೊಡಲಿಕ್ಕೆ ನಮ್ಮ ಹತ್ರ ಇದೆ. ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿಯಾಗುತ್ತೋ ಆ ಪೂಜೆಗಳೆಲ್ಲವೂ ನಮಗೆ ಗೊತ್ತಿರೋದೆ. 42-40 ವರ್ಷಗಳ ಅವಧಿಯಲ್ಲಿ ನಾವು ಯಾರಿಗೂ ಎದುರಿಲ್ಲ, ಇಂಥ ಟೀಕೆಗಳಿಗೆಲ್ಲ ಸೊಪ್ಪಾಕಿಲ್ಲ, ಇಂಥ ಟೀಕೆಗಳಿಗೆ ಹಂಚಿಲ್ಲ, ಅಳುಕಿಲ್ಲ. 42-40 ವರ್ಷಗಳ ಕಾಲ ಇದನ್ನೆಲ್ಲ ನೋಡಿಕೊಂಡೇ ಬಂದಿದ್ದೀವಿ. ಇವರು ಯಾರೂ ತಮಿಳರನ್ನ ಟೀಕೆ ಮಾಡಲ್ಲ, ತೆಲುಗರನ್ನ ಟೀಕೆ ಮಾಡಲ್ಲ, ಮಾರ್ವಾಡಿಗಳನ್ನ ಟೀಕೆ ಮಾಡಲ್ಲ, ಗುಜರಾತಿಗಳನ್ನ ಟೀಕೆ ಮಾಡಲ್ಲ. ಇವರು ಟೀಕೆ ಮಾಡೋದು ಯಾರು? ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ನನ್ನ ನಾಡು, ನನ್ನ ನುಡಿ, ನನ್ನ ಜನ, ನನ್ನ ಭಾಷೆ, ನನ್ನ ಸಂಸ್ಕೃತಿ ಅನ್ನೋರನ್ನ ಇವರು ಟೀಕೆ ಮಾಡ್ತವೆ. ಇವು ಕನ್ನಡದವು ಅಂತ ಹೇಳ್ಕೊತ ಇವರು ಇವರ ವಿಚಾರಗಳನ್ನು ಏನಾದರೂ ಗಮನಿಸಿರೆ, ಇವರು ಬ್ಯಾಕ್ಗ್ರೌಂಡ್ ಏನು ಅಂತ ಏನಾದ್ರು ತಿಳ್ಕೊಂಡ್ರೆ, ನೀವು ಈ ನೋಡಿದ್ದೀನಿ ನಾನು, ಇವರೆಲ್ಲ ಇದಾರಲ್ಲ, ಇವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಿದ್ದೀನಿ ನಾನು. ದೊಡ್ಡ ಕ್ರಿಮಿನಲ್ಗಳು ಇವರು. ಯಾರಿಗೂ ವಂಚನೆ, ಮೋಸ, ಇನ್ನೇನೋ ಮಾಡೋಕ್ಕೋಗಿ ತಗ್ಲಾಕೊಂಡು 10 ಪೊಲೀಸ್ ಸ್ಟೇಷನ್ಗಳಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು, ಈ ಥರ ವ್ಯಕ್ತಿತ್ವ ಇಟ್ಕೊಂಡಿರೋರು ಸಮಾಜಕ್ಕೆ ಏನು ಸಂದೇಶ ಕೊಡಬಲ್ಲರು? ಇವರು ಏನು ಸಂದೇಶ ಕೊಡಬಲ್ಲರು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.